ಬೆಂಗಳೂರಲ್ಲಿ ಬಗೆಹರಿತಾ ಇಲ್ಲ ಸೂರು ಕಳೆದುಕೊಂಡವರ ಸಂಕಷ್ಟ. ಕೋಗಿಲು ಕ್ರಾಸ್ ವಿವಾದಕ್ಕೆ ಕೊಟ್ಟ ಆಸಕ್ತಿ ಬಡವರ ಮೇಲೆ ಯಾಕಿಲ್ಲ? ರಾಜೀವ್ ಗಾಂಧಿ ನಿಗಮ, ಕೊಳಗೇರಿ ನಿಗಮ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಮನೆ ಸಿಗುತ್ತೆ ಅಂತ ಜಾಗ ಕೊಟ್ಟವರಿಗೂ ಕೂಡ ಸ್ವಂತ ಸೂರಿನ ಆಸರೆ ಇಲ್ಲ. ವರ್ಷಗಳಿಂದ ಕಾದು ಕಾದು ಸುಸ್ತಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜಾಗ ಹಣ ಕೊಟ್ಟು 600 ಕುಟುಂಬಗಳು ಬೀದಿ ಪಾಲಾಗಿವೆ. ಆ 600 ಕುಟುಂಬಗಳ ಕಣ್ಣೀರ ಕಥೆ ಇದು. 35 ವರ್ಷದಿಂದ ಇದ್ದ ಮನೆ ನೆಲಸಮ ಆಯಿತು. ವರ್ಷದೊಳಗೆ ಮನೆ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆದರೆ 5 ವರ್ಷ ಆಗಿದ್ರೂ ಕೂಡ ಮನೆ ಕಟ್ಕೊಟ್ಟಿಲ್ಲ. ಸರ್ಕಾರ ಬೀದಿಗೆ ಬಿದ್ದಿದೆ 600 ಕುಟುಂಬಗಳು. ಸರ್, ನಮಗೆ 35 ವರ್ಷದಿಂದ ನಾವು ಈ ಏರಿಯಾದಲ್ಲಿದ್ದೋ. 35 ವರ್ಷದಿಂದ ಇದ್ದ ಮನೆನ ಈಗ ಹೊಡೆದಾಕಿದ್ರು. 5 ವರ್ಷ ಆಗಿದೆ. ಇವತ್ತು ಕಟ್ತೀನಿ ನಾಳೆ ಕಟ್ತೀನಿ ಅಂತ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಮನವಿ ಕೊಟ್ಟಿದ್ದೋ. ಇವತ್ತು ಮುನಿರತ್ನಂ ಸದನದಲ್ಲಿ ಮಾತಾಡಿದ್ದಾರೆ. ನಾಳೆ ನಾವು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮೌನ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಫ್ರೀಡಮ್ ಪಾರ್ಕಲ್ಲಿ. ನಮ್ಮದು ಕಟ್ಕೊಡ್ತೀವಿ, ವರ್ಷದೊಳಗೆ ಕಟ್ಕೊಡ್ತೀವಿ. ಈ ವರ್ಷ ಸಂಕ್ರಾಂತಿ ಕೆಡುತ್ತಾ ಇದ್ದೀವಿ, ಮುಂದಿನ ವರ್ಷ ಉಗಾದಿಗೆ ನಿಮ್ಮ ಮನೆ ಬಿಟ್ಕೊಡ್ತೀವಿ ಅಂತೇಳಿ 2021 ಕೆಡೋದ್ರು. ಯಾರು ಆಡಳಿತ ಇದು ಸ್ಲಮ್ ಬೋರ್ಡ್ನವರು ಹೊಡೆದಾಕಿದ್ದು. ಅವಾಗ ಅಕ್ರಮವಾಗಿ 10,000 ಡಿ ಡಿ ಬೇರೆ ಕಟ್ಟಿಸ್ಕೊಂಡಿದ್ದಾರೆ. ನಮ್ಮ ಹತ್ರ ಅವಾಗ ಡಿ ಡಿ ಕಟ್ಟಿಸ್ಕೊಳ್ಳೋಂಗೆ ಇರಲಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ 1,000 ಡಿ ಡಿ ಕಟ್ ಬಂದಿದ್ದು. ನಮ್ಮ ಮನೆ ಇದ್ದಿದ್ದು ಫಸ್ಟ್ ಗಂಗುನಹಳ್ಳಿಯಲ್ಲಿ, ಅಲ್ಲಿ ಡೆಮಾಲೇಷನ್ ಮಾಡಿ ಇಲ್ಲಿಗೆ ಕರೆದ್ರು. ಈಗ ಇಲ್ಲಿ ಡೆಮಾಲೇಷನ್ ಮಾಡಿ ಇಲ್ಲಿಂದ ಓಡಿಸೋದಕ್ಕೋಸ್ಕರ ನಮಗೆ ಕಾಯಿಸ್ತಾ ಇದ್ದಾರೆ. ನಮಗೆ ಮನೆ ಜಾಗ ಕೊಟ್ಟುಬಿಡ್ಬೇಕಿಲ್ಲ. ಇಲ್ಲೇ ಜಾಗ ಇದೆ, ಸರ್ಕಾರದ 35 ಎಕರೆ ಜಾಗ ಇದೆ. ಅದರಲ್ಲಿ ಇಲ್ಲೆಲ್ಲ ಕಟ್ಟಿರೋ ಮನೆ ಸೇರಿದ್ರೆ ಒಂದು 20 ಎಕರೆನೂ ಇಲ್ಲ. ಉಳಿದ 10 ಎಕರೆ ಇಲ್ಲಿದೆ ತೋರಿಸ್ಬೇಕು ಸರ್ಕಾರದವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.